ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಇಲ್ಲಿ ಸಂಪಾಜೆ ಹತ್ರ ದೇವರಕೊಲ್ಲಿ ಅಂತಿದೆ, ದೇವರಕೊಲ್ಲಿ ಸುಬ್ರಹ್ಮಣ್ಯ ಭಟ್ರೆ ಇದ್ದಾರೆ. ಭಟ್ರೆ ನಮಸ್ಕಾರ. ನಮಸ್ತೆ ಸರ್. ಕೃಷಿಕರು ಇವರು ಸಾಕಷ್ಟು ಇದನ್ನು ಬೆಳೆಗಳನ್ನು ವ್ಯಾಲ್ಯೂ ಎಡಿಷನ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ನೇರವಾಗಿ ಸಂದರ್ಶನ ಮಾಡೋಣ. ಭಟ್ರೆ, ನಿಮ್ಮ ಅಡಿಕೆಯ ಬೆಳೆ ಕುರಿತು ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳಿ ನಮ್ಮ ಕೃಷಿಕರಿಗೆ. ಅಡಿಕೆ ಅಂತ ಹೇಳಿದರೆ ಕಮರ್ಷಿಯಲ್ ಕ್ರಾಪ್ಗಳು, ವಾಣಿಜ್ಯ ಬೆಳೆ. ಅದು ನಮ್ಮ ಕನ್ನಡದಲ್ಲಿ ಏನಿದೆ ಅಂತ ಹೇಳಿದರೆ ಮುಕ್ಕಣ್ಣನನ್ನು ನಂಬುವುದು, ಒಕ್ಕಣ್ಣನನ್ನು ನಂಬಬಾರ್ದು ಅಂತ ಹೇಳ್ತಾರೆ. ಹಾಗೆ ಈ ಒಕ್ಕಣ್ಣನ ಈಗ ರೇಟ್ ಇದೆ, ಆದರೆ ಇನ್ನೂ ಕಾಲಕ್ರಮೇಣ ರೇಟ್ ಇಲ್ಲಿ ಹೋಗ್ಬೋದು ಅಂತ ಹೇಳುವಂಥ ಅವಕಾಶಗಳು ಕಮ್ಮಿ. ಇದಕ್ಕೆ ಏನಾಗಿದೆ ಅಂತೇಳಿ, ಅಡಿಕೆ ಒಂದು ಮನೆಯಲ್ಲಿ ಒಂದು 10 ಬ್ಯಾಗ್ ಉಂಟು ಅಂತಾರೆ, ಅವನು ನಡೆಯುವಾಗ ಒಂದು ಸ್ವಲ್ಪ ದೊಡ್ಡ ಜನದಾಗೆ ನಡೀತಾನೆ. ಅಡಿಕೆ ಇಲ್ಲದಾಗ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಈ ಅಡಿಕೆಗೆ ಹಳದಿ ರೋಗ ಬಂದಿದೆ. ಬ್ಲೈಟೋಪ್ಲಾಸ್ಮಾ ಅಂತ ಹೇಳುವಂಥ ವೈರಸ್ಸು ಈ ಅಡಿಕೆ ಮರಕ್ಕೆ ಇದು ವೈರಸ್ಸು ಡಿಸೀಸಿಂದಾಗಿ ಅಡಿಕೆ ಆಗ್ತದೆ, ಆದರೆ ಕರಿಗೋಟಾಗ್ತದೆ. ಈ ಕರಿಗೋಟಿಗೆ CPCR ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಮಧ್ಯದಲ್ಲಿ ಆಗೋದಿಲ್ಲ. ಅದರ ಬದಲು ಈಗ ಏನು ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಪರ್ಯಾಯ ಬೆಳೆ ಏನಾದ್ರು ಮಾಡಿ ಅಂತ. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ತೆಂಗು ಹಾಕಿದ್ದೇವೆ, ಅಡಿಕೆ ಹಾಕಿದ್ದೇವೆ, ಹಣ್ಣಿನ ಗಿಡಗಳು ಹಾಕಿದ್ದೇವೆ, ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇವೆ, ಬೇರೆ ಬೇರೆ ಹಣ್ಣುಗಳನ್ನು ಹಾಕಿದ್ದೇವೆ. ಆಗ ನನ್ನದು ಏನಂತಾರೆ ಮೌಲ್ಯವರ್ಧನ. ಈಗ ಉದಾಹರಣೆಗೆ ತೆಂಗು ಉಂಟು ಅಂತಾರೆ, ತೆಂಗಿನ ವ್ಯಾಲ್ಯೂ ಎಡಿಷನ್ ಮಾಡುವಂಥದ್ದು ಅಂದರೆ ನಾವು ಅದನ್ನು ಕೋಕೋನಟ್ ಜೆಲ್ಲಿ ಮಾಡ್ತೇವೆ, ಎಳನೀರು ಜೆಲ್ಲಿ ಮಾಡ್ತೇವೆ. ಹಾಗೆ ಅಡಿಕೆ ಈಗ ನಾವು ವೈನ್ ಮಾಡ್ತೇವೆ ಹಣ್ಣುಗಳನ್ನು. ಈಗ ಬಾಳೆಹಣ್ಣಿದ್ರೆ ಅದನ್ನು ವೈನ್ ಮಾಡಲಿಕ್ಕೆ ಆಗ್ತದೆ, ಒಣಗಿಸಿ ಪಲ್ಪ್ ಮಾಡಿ ಹಣ್ಣನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ನನ್ನ ಅಂಗಡಿ ಇದೆ, ಅಲ್ಲೇ ಮಾರ್ಕೆಟ್ ಮಾಡ್ತೇನೆ. ಈ ಬ್ಲೈಟೋಪ್ಲಾಸ್ಮಾ ಈ ಹಳದಿ ರೋಗದಿಂದಾಗಿ ಅಡಿಕೆ ಕೃಷಿಕರು ಕಂಗಾಲಾಗಿದ್ದಾರೆ. ಸರ್ಕಾರ ನಮ್ಮದು ಇಲ್ಲಿ 2 ದೇವರಕೊಲ್ಲಿ ಅಂತ ಹೇಳುವಲ್ಲಿ 2 ಎಕರೆ ಇದೆ ಸರ್. ಸುಮಾರು 423 ಮರ ಇತ್ತು ನನ್ನದಲ್ಲಿ. ಹೌದು, ಅದು ಸುಮಾರು 8 ವರ್ಷ ಹಿಂದೆ, 8-10 ವರ್ಷಗಳ ಹಿಂದೆ ಮಾರ್ಗ ಸೈಡ್ ನನ್ನ ರೋಡು ಹೋಗೋರು, ಬಸ್ಸಲ್ಲಿ ಹೋಗೋರು ಒಂದು ಸ್ವಲ್ಪ ಭಾರಿ ಲಾಯ್ಕಿನ ತೋಟ ಅಂತ ಹೇಳುವಂಥ ಅಷ್ಟು ಚಂದ ಇತ್ತು. ಒಂಥರ 4 ಕಿಲೋ 5 ಕಿಲೋ ಇತ್ತು. ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಈ ರೋಗದಿಂದಾಗಿ ಕ್ಷೀಣಿಸ್ತಾ ಬಂತು. ಈಗ ಹೊಸತ್ತಾಗಿ ಅಡಿಕೆ ಗಿಡಗಳನ್ನು ಹಾಕಿದ್ದೇವೆ, ಅದೆಲ್ಲವನ್ನು ಮಾಡಿದ್ದೇವೆ. CPCR ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಮ್ಮಲ್ಲಿ, ಆದರೆ ಅದು ಆಗಲಿಲ್ಲ. ಸುಮಾರು ಸಾಧಾರಣ 1,000 ಹೆಕ್ಟೇರು ಇಲ್ಲಿ ಸಂಪಾಜೆ, ಪೆರಾಜೆ, ಜೋಡಪಾಲ, ಕಲ್ಲುಗುಂಡಿ, ಪೆರಾಜೆ, ಅತ್ಲಾಗಿ ಏನೆಕಲ್ಲು, ಸುಬ್ರಹ್ಮಣ್ಯ, ಇತ್ಲಾಗಿ ಎಲ್ಲ ಸಾಧಾರಣ ಚೆಂಬು, ಪುತ್ತೂರು ಬದಿಯಲ್ಲಿ ಹೋಗ್ತಾ ಉಂಟು. ಕಾಲಕ್ರಮೇಣ BC ರೋಡ್ ಕಾಲಕ್ರಮೇಣ ಹೋಗ್ಬೋದು. ಹೌದು ಹೌದು ಹೌದು, ಇಷ್ಟು 1000 ಎಕರೆಯಲ್ಲಿ ಹೌದು ಹೌದು. ಏನಾಗಿದೆ ಅಂತ ಹೇಳಿದ್ರೆ, ತಿನ್ನಲಿಕ್ಕೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅಡಿಕೆ ತಾಂಬೂಲ ಹಾಕುವಂದ್ರೆ ನಾವು ಕ್ರಯ ಕೊಟ್ಟು ತರಬೇಕಾದಂಥ ಪರಿಸ್ಥಿತಿ, ಅಷ್ಟು ಕಠಿಣ. ಹೌದು ಹೌದು. ಅದಕ್ಕೆ ಈಗ ಮಧ್ಯದಲ್ಲಿ ಬೇರೆ ಬೇರೆ ಹಣ್ಣುಗಳ ಗಿಡ ಹಾಕಿದ್ದೇವೆ. ಮತ್ತೆ ನೀವೊಂದು ಮಾತಾಡೋಕೆ ಹೇಳ್ತಾ ಇದ್ರಿ, ನಮ್ಮ ಇಲ್ಲಿ ಬೆಳೆಸಿರುವಂತಹ ಸಸಿಗಳನ್ನು ನೀವು ಕೊಂಡೋಗಬಾರ್ದು ಅಂತ. ಹೌದು, ಅದು ಯಾಕೆ ಅಂತ ಹೇಳಿದ್ರೆ, ಈಗ ಕಮರ್ಷಿಯಲ್ ಎಲ್ಲರೂ ಹಣದ ಆಸೆ ಇರೋದ್ರಿಂದ ನರ್ಸರಿ ಮಾಡ್ತಾರೆ. ಈಗ ಅಡಿಕೆಗೆ ಜಾಸ್ತಿ ಆಯಿತು, ಅಡಿಕೆ ಗಿಡ ಜಾಸ್ತಿ ಮಾಡುವ. ಆಗ ಏನಾಗ್ತದೆ ಅಂದರೆ, ನರ್ಸರಿಯಲ್ಲಿ ತರುವ ಬೀಜಗಳಲ್ಲಿ ರೋಗ ಇದ್ದ ಮರದಿಂದ ತಂದರೆ ಅದನ್ನು ಇತ್ಲಾಗಿ ತಮಿಳುನಾಡು, ಅತ್ಲಾಗಿ ಮೈಸೂರು, ಇತ್ಲಾಗಿ ಚಾಮರಾಜನಗರ, ಘಟ್ಟ ಬಯಲುಸೀಮೆಗೆ ತಗೊಂಡು ಹೋಗ್ತದೆ. ಹಾಗೆ ಯಾವಾಗ ನಾವು ಮೊದಲು ನರ್ಸರಿ ಮಾಡ್ತಿದ್ದೆವು, ಅಡಿಕೆ ಯಾವಾಗ ನಮ್ಮಲ್ಲಿ ರೋಗ ಬಂತು ಆಗ ನಾವು ನಿಲ್ಲಿಸಿದ್ದೇವೆ. ಬೇಡ, ಯಾಕೆ ನಾವು ಅನುಭವಿಸಿದ್ದೇವೆ, ಇನ್ನೊಬ್ಬ ಅನುಭವಿಸುವುದು ಬೇಡ ಅಂತ ಹೇಳುವಂಥ ದೃಷ್ಟಿಯಿಂದ. ಹಾಗೆ ಅಡಿಕೆ ತಗೊಂಡು ಹೋಗುವಾಗ ಮತ್ತು ಒಂದುಂಟು, ಆಯಾಯ ಪರಿಸರಕ್ಕೆ ಬೆಳೆಯುವಂಥ ಮರಗಳನ್ನೇ ಅಲ್ಲಿ ಬೆಳೆಸಿದ್ರೆ ಚಂದ ಇರ್ತದೆ ಅಂತ. ಅಡಿಕೆಯಿಂದ ಈಗ ನಿಮ್ಮಲ್ಲಿ ಬಹಳಷ್ಟು ಜನ ರೈತರು ಕಂಗಾಲಾಗಿದ್ದಾರೆ. ಹೌದು 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 ಹೌದು. ಸರಿ, ಧನ್ಯವಾದಗಳು. ಎಲ್ಲ ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾ ಇದ್ದೀರಾ, ಮತ್ತೆ ಈಗ ಹೊಸ ಅಡಿಕೆ ನೆಟ್ಟಿದ್ದೀರಾ? ಹೌದು. ಇದೆಲ್ಲ ಅಡಿಕೆ ಇದ್ದ ಜಾಗ. ಅಡಿಕೆ ಹೋದ್ಮೇಲೆ ಈ ಗಿಡಗಳು ನೆಟ್ಟಿದ್ದೀರಾ, ಅದೊಂದು ಹೇಳ್ಬಿಡ್ಲಪ್ಪ. ಬನ್ನಿ, ಇಲ್ಲೆಲ್ಲ ಸಾಕಷ್ಟು ಇಷ್ಟು ನಂಬರ್ ಅಡಿಕೆ ಇತ್ತು. ಅದು ರೆಡ್ ಲೈಟ್ ಆಗಿದೆ, ಟೆಂಪ್ಲೇಟ್ ಇದೆ.
ಈ ಜಾಗಗಳಲ್ಲಿ ನನ್ನಲ್ಲಿ 424 ಅಡಿಕೆ ಗಿಡಗಳಿತ್ತು. ಇಷ್ಟು ಜಾಗ ಒಟ್ಟು 2 ಎಕರೆಯಲ್ಲಿ. ಇಷ್ಟು ದೊಡ್ಡ ಮರ ಇತ್ತು? ಹೌದು, ಎಲ್ಲ ಹೀಗೆ ಇತ್ತು. 4 ವರ್ಷದ ಇದು ಸುಮಾರು 18 ವರ್ಷ. 18 ವರ್ಷ. ಹೌದು. ಎಲ್ಲ ಹಳದಿ ರೋಗ ಬಂದು ಎಲ್ಲ ಹೋಯಿತು. ಅದರ ಸಿಂಪ್ಟಮ್ಸ್ ಏನಂದರೆ ಕೆಳಗಿನ 3 ಎಲೆಗಳು ಹಸಿರು ಬಣ್ಣದಿಂದ ತಿರುಗಿ ಅರಶಿನ ತಿರುಗುತ್ತದೆ. ಕಾಯಿಗಳು ಅರ್ಧ ಒಳ್ಳೆದಿರ್ತದೆ, ಅರ್ಧ ಹಾಳಿರ್ತದೆ. ಕರಿಗೊಟ್ಟು ಅಂತ ಹೇಳ್ತೇವೆ, ಆ ರೀತಿ ಇರ್ತದೆ. ಮತ್ತು ಅಡಿಕೆ ಅದರ ಸಿಂಪ್ಟಮ್ಸ್ ಏನಂತಾರೆ, ಸುರುವಿನ ವರ್ಷ ಅಡಿಕೆ ಮೇಲಿಂದ ಕೆಳಗೆ ಬೀಳ್ತದೆ, ಸಣ್ಣ ಅಡಿಕೆಗಳು ಬಿದ್ದು ಹೋಗ್ತದೆ. ಆ ನಂತರ ಬರೋ ವರ್ಷಕ್ಕೆ ಹಳದಿ ಆಗೇ ಆಗ್ತದೆ ಇದು. ಹಾಗೆ ಆ ನಂತರ ಈಗ ಈ ವರ್ಷ ಏನು ಅದೆಲ್ಲ ಆದ ಮತ್ತೆ ಹೌದು ಈ ಥರ ಎಲ್ಲ ಈಗ ಆದದ್ದು ಹಳದಿ ಆಗ್ತದೆ, ಮತ್ತೆ ಹಿಡಿಯುವುದಿಲ್ಲ, ಸತ್ತು ಹೋಗ್ತದೆ. 400ಕ್ಕೂ ಹೆಚ್ಚು ಮರಗಳಲ್ಲಿ ಈಗ ಉಳಿದಿರೋ ಮರ ಎಷ್ಟಿದೆ? ಇಲ್ಲ, ಕೆಲವೇ ಮರಗಳು, ಒಂದು 10-15 ಮರಗಳು ಮಾತ್ರ ಉಳಿದಿದೆ ಅಷ್ಟೇ. ಹೌದು, ಅದು ನಿಧಾನವಾಗಿ ಬರ್ತಾ ಉಂಟು. ಈಗ ಅದಕ್ಕಾಗಿ ನಾವು ಏನು ಮಾಡ್ತೇವೆ, ಹೊಸತು ಈಗ ಹೌದು ಈಗ ಇದಕ್ಕೆ 1 ವರ್ಷ ಆಯ್ತು ಅಷ್ಟೇ. ಈಗ ಕಳೆದ ಮಳೆಗಾಲದಿಂದ ನಂತರ ನಟ್ಟದ್ದು, ಈಗ ಇಷ್ಟತ್ರ ಬಂದಿದೆ. ಲಾಯ್ಕ್ ಸಾಕಿ ಏನಂತಾರೆ, ಹಳದಿ ರೋಗ ಹೋದಿತು ಅಂತ ಹೇಳುವಂಥ ಧೈರ್ಯ ಇಲ್ಲ. ಬರುವ ಸಮಯಕ್ಕೆ ನಾವು ಅಡಿಕೆ ಒಯ್ದು ತಿನ್ನುವ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಮ್ಮದು. ಮತ್ತೆ ಇದೆಲ್ಲ ಆದ್ಮೇಲೆ ಬೇರೆಯವರೆಲ್ಲ ಹೇಳಿದ್ಮೇಲೆ ನೀವು ಹಣ್ಣಿನ ಗಿಡಗಳಿಗೆ? ಹೌದು, ಹಣ್ಣಿನ ಗಿಡಗಳು. ಈಗ ಇದು ಮಾವು, ಇದು ಬೆಣ್ಣೆಹಣ್ಣು, ಅಪ್ಪೆ ಮಿಡಿ ಮಾಡಿದ್ದೇವೆ, ಮಾವಿನ ಮಿಡಿ. ಒಟ್ಟು ಹಣ್ಣಿನ ಗಿಡಗಳು ಎಷ್ಟುಂಟು? ಸುಮಾರು 40 ಗಿಡಗಳುಂಟು. ಹೌದು. ಹಾಗಾಗಿ ನೀವು ಪೂರ್ತಿ ಈಗ ಅದಕ್ಕೆ? ಹೌದು ಹೌದು. ಮುಂದೆ ಇನ್ನು ನಮ್ಮದು ಇನ್ನು ನನ್ನ ಮಗಳನ್ನು ಕೊಟ್ಟ ಜಾಗ ಅಂತೇಳಿ KR ನಗರದಲ್ಲಿ 43 ಥರದ ಹಣ್ಣಿನ ಗಿಡಗಳು ಹಾಕಿದ್ದೇವೆ, ತೆಂಗಿನ ಗಿಡಗಳು ಹಾಕಿದ್ದೇವೆ. ಇಲ್ಲಿ ಏನು ಮಾಡಿದ್ದೇವೆ ಅದನ್ನು ಅಲ್ಲಿಯೂ ಮಾಡ್ತಾ ಇದ್ದೇವೆ. ಹೌದು, ಅದು ಪೂರ್ತಿ ಸಾವಯವ ಕೃಷಿಯಾಗಿ ನೀರಿಂಗಿಸುವಿಕೆಯೂ ಮಾಡ್ತೇವೆ. ತಜ್ಞರ ಕೈಯಿಂದ, ನಿಮ್ಮವರ ಕೈಯಿಂದ ಸಲಹೆ ತಗೊಂಡು ಅದನ್ನು ಮಾಡ್ತೇವೆ. ಎಲ್ಲವನ್ನು ಇದು ಮಾಡ್ತಾ ಇದ್ದೇವೆ. ಸೋಲಾರಿಂದ ಪಂಪ್ ವರ್ಕ್ ಆಗ್ತದೆ. ಹೀಗೆ ಎಲ್ಲ ಒಳ್ಳೆ ಎಜುಕೇಟೆಡ್, ನನ್ನ ಅಳಿಯ ಒಳ್ಳೆ ಎಜುಕೇಟೆಡ್, ಮಗಳು ಹಾಗೆ. ಆದರೆ ಅವರು ಕೃಷಿಯತ್ತ ಒಲವು ಜಾಸ್ತಿ ಅವರಿಗೆ. ಹಾಗಾಗಿ ಕೃಷಿಯನ್ನೇ ಮಾಡಲಿಕ್ಕೆ ಅವಳಿಗೆ ಇಂಟ್ರೆಸ್ಟ್. ಹಾಗೆ ಅದನ್ನೇ ನಾವು ಸ್ವಲ್ಪ ಪುಷ್ ಮಾಡ್ತೇವೆ ಅಷ್ಟೇ. ಸರಿ, ಮಳೆನೇ ಬೀಳುತ್ತೆ. ಬನ್ನಿ. ಅದು ಹಳದಿ ರೋಗ. ಇದಕ್ಕೂ ಬಂದಿದೆ? ಹೌದು, ಪಾಮಿಗೆ ಬಂದಿದೆ. ಪಾಮಿಗೆ ಬರ್ತದೆ. ಎಲ್ಲರ ಹತ್ರ ಹೇಳಿ ಆಯ್ತು, ಏನು ಪ್ರಯೋಜನ, ಅದಕ್ಕೆ ಆಕ್ಷನೇ ತಗೊಳ್ಳಿಲ್ಲ ಯಾರು. ನಿಮ್ಗೆ ಇಡೀ ವರ್ಷಕ್ಕೆ ಈ ಬಾವಿ ಸಾಕಲ್ವಾ? ಸಾಕಾಗ್ತದೆ. ಹೌದಲ್ಲ? ಇಷ್ಟೇ ಇಷ್ಟೇ. ನಿಮ್ದು ಅಂತ ಬೋರ್ವೆಲ್ ಬಾವಿ ಅಂತ ಇದೆ? ಬಾವಿ ನ್ಯಾಚುರಲ್ ನೀರು. ಇದು ಲಾಸ್ಟ್ ಟೈಮ್ ಅದು ಫ್ಲಡ್ ಆಯ್ತಲ್ಲ, ಅವಾಗ ಇಲ್ಲಿ ಎಷ್ಟು ಹೋಗ್ತಾ ಇತ್ತು ನೀರು? ಇಲ್ಲ, ಆ ಕಲ್ಲಿನ ಲೆವೆಲ್ಗೆ ಹೋಗ್ತಿತ್ತು ನೀರು. ಹೌದಾ? 18ರಲ್ಲಿ? ಹೌದು. ಜಾಸ್ತಿ ಏನು ಹೋಗಿಲ್ಲ? ಇಲ್ಲ. ಮತ್ತೆ ಇಲ್ಲಿ ಕಲ್ಲುಗಳೇನಾದ್ರು ತಳ್ಕೊಂಡ್ ಬಂದಿಲ್ಲ? ಕಲ್ಲುಗಳು ಇದೆಲ್ಲ ಕೆಲವೆಲ್ಲ ತಳ್ಳಿಕೊಂಡು ಮೇಲಿಂದ ಬಂದದ? ಇದು ಅವಾಗ ಬಂದದ? ಅಲ್ಲ, ಇದೆಲ್ಲ ಅಲ್ಲೇ ಇದ್ದದ್ದು. ಓಕೆ. ನಮಗೆ ಅದು ಬಾವಿ ಅಲ್ವಾ? ರಿಂಗ್ ಬಾವಿ. ಅದು ಮತ್ತೆ ಅದರ ಸುತ್ತ ಮಣ್ಣೆಲ್ಲ ತೆಗೆದು ಕೆರೆ ಮಾಡಿದ್ದೇವೆ ಇಲ್ಲಿ. ಹಾಗೆ. ಇದು ಯಾವತ್ತೂ ಡ್ರೈ ಆಗ್ಲಿಲ್ಲ? ಬಿಟ್ರೆ ಇಲ್ಲ, ನೀರು ಹರಿತಾ ಉಂಟು ನೋಡಿ. ಅಲ್ಲ, ಎಂಥದ್ದು ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೆ ಯಾವತ್ತೂ ಡ್ರೈ ಆಗಿಲ್ಲ? ಇಲ್ಲ. ಈಗ ಅದು ಒಂದು ಪಂಪ್ ಮಾಡಿದ್ರೆ ಮತ್ತೆ ಅಷ್ಟು ಬರ್ತದ? ಇವತ್ತು ಪಂಪ್ ಮಾಡಿದ್ದು ಖಾಲಿ ಆಗುದೇ ಇಲ್ಲ. ಖಾಲಿ ಮಾಡಿದ ಬೆಳಗಾದಾಗ ವಾಪಸ್ ಅಷ್ಟೇ ತುಂಬುತ್ತದೆ. ಅಷ್ಟೇ ಬರ್ತದೆ. ಈಗ ನೀವು ಇದೇ ನೀರು ಕುಡಿತೀರಲ್ಲ? ಹೌದು, ಕ್ಲೀನ್ ಇದೆ. ನೀರಿನ ಕ್ವಾಲಿಟಿ ಏನೋ ಚೇಂಜಸ್ ಆಗಿಲ್ಲ? ಏನಿಲ್ಲ. ಬಂದವರು ಕುಡಿದ ನೀರನ್ನು ನೋಡಿದಾಗ ಚೆನ್ನಾಗಿದೆ, ಇಂಥ ನೀರು ಸಿಗ ಭಾಗ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮೇಲೆ ಏನು ಪೊಲ್ಯೂಷನ್ ಇಲ್ವಲ್ಲ, ಹಾಗಾಗಿ ಒಳ್ಳೆ ಶುದ್ಧ ನೀರು ಬರುತ್ತೆ. ಮತ್ತೆ ಈ ಬೆಟ್ಟ ಗುಡ್ಡಗಳಲ್ಲಿ ಏನು ಅಂತ ಇದಾಗ್ಲಿಲ್ವಾ? ಇಲ್ಲೂ ಅಲ್ಲಿ ಆಗಿತ್ತು ಲ್ಯಾಂಡ್ಸ್ ಅಂತ ತೋರಿಸ್ತೇನೆ ನಾನು. ಅದು ಪೂರ್ತಿ ಪರ್ವತವೇ. ಭಾಗದಲ್ಲಿ ಮನೆಗಳು ಓದಿದ್ದೆಲ್ಲ ಇದೆ. ಈ ತೋಡಿಗೆ ಹೆಸರು ಏನಾದ್ರು ಉಂಟಾ? ಎಂತ ಹಳ್ಳ ಅಂತ ಏನಾದ್ರು? ಇಲ್ಲ, ಇದು ಹೋಗಿ ಸೇರ್ತದೆ ಪೈಸುವಿನ ನದಿಗೆ. ಪೈಸುವಿನಿಗೆ ಇದೊಂದು ಸಣ್ಣ ಕಣಿವೆ ಅಷ್ಟೇ. ಫೀಟಾ? ಇದೆಂತ ಮ್ಯಾನ್ಯಲ್ ಮಾಡಿದ್ದೆ JCB ಮಾಡಿದೆ? ಹೌದಾ? ಜನಗಳಿಲ್ಲ. ಇದು ಮಾಡಿ ಎಷ್ಟು ವರ್ಷ ಆಯ್ತು ಅಂದಾಜು? ಇದು ಸುಮಾರು ಒಂದು 20 ವರ್ಷ? 12-13 ವರ್ಷ ಆಯ್ತು.
ಅದಕ್ಕಿಂತ ಮೊದಲು ಮೊದಲು ಅಂತೀವಿ ಅಲ್ಲೊಂದು ಮೇಲೊಂದು ಒಂದು ಸಣ್ಣ ಪಾಂಡ್ ಇತ್ತು. ಬೇರೆ ಎಲ್ಲರೂ ಇದೇ ಥರ ಮಾಡ್ತಾ ಇದ್ದಾರೆ ಅಲ್ಲಿ? ಇಲ್ಲ ಇಲ್ಲ, ಬೇರೆ ಎಲ್ಲ ಗ್ರಾವಿಟಿನ ನೀರು ತರ್ತಾರೆ. ಅದು ಎಲ್ಲ ನುಸಿ ಕೊಳೆ ರೋಗ ಅಲ್ಲ? ಹಳದಿ ರೋಗವೇ. ಹಳದಿ ರೋಗ. ಈಗ ಅದರಿಂದ ಏನು ಫಸಲು ಇಲ್ವೇ ಇಲ್ವಾ? ಇಲ್ಲ ಇಲ್ಲ, ಏನು ಸಿಗುವುದೇ ಇಲ್ಲ ಅವರಿಗೆ. ಅದು ರಿಕವರಿ ಆಗ್ಲಿಕ್ಕೆ ಚಾನ್ಸ್ ಇಲ್ವಾ? ಆಗುದಿಲ್ಲ. ಬ್ಲೈಟೋಪ್ಲಾಸ್ಮಾ ಅಂತ ಹೇಳೋ ವೈರಸ್ ಮದ್ದು ಇನ್ನೂ ಕಂಡುಹಿಡಿದಿಲ್ಲ. ಓ, ಅದೇ ಹೌದು. ಮನೆ ಕಟ್ಟೆ ಎಷ್ಟು ವರ್ಷ ಬರ್ತದೆ? ಇದು 3ನೇ ವರ್ಷ. ಅದಕ್ಕೆ ನಿಮ್ಗೆ ಅಲ್ಲಿದ್ದಿತ್ತು ಅಲ್ಲಿದ್ದು ಸಂಪಾದಿದ್ದು. ಆಮೇಲೆ ಇಲ್ಲೇನೆ ಮಾಡೋದು. ಯಾವ್ದು ಬಿಟ್ರೆ ಹೂವಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಹಾಂ ಕೆಂಪು, ತೆಂಗಿನ ಮರ ಮಿಟ್ಲೆಗೆ. ಕರೆಕ್ಟ್. ಇದು ಅದೇ ಸಮಯದಲ್ಲಿ ಆಗಿದ್ದ? ಹೌದು.